ನಿಜವಾಗ್ಲೂ ನಾವು ಹಾ. ಆ, ಆ, ಇಷ್ಟು ಬೇಗ ದಿನಗಳಾಗೋಯ್ತಾ, ಇಷ್ಟು ವರ್ಷಗಳಾಗೋಯ್ತಾ ಅನಿಸ್ಬಿಡುತ್ತೆ ನಮಗೆ. ಎಷ್ಟು ಫಾಸ್ಟಾಗಿ ಓಡುತ್ತಲ್ಲ ದಿನಗಳು, ಇನ್ನೆಷ್ಟು ದಿವಸ ಇದೆಯಪ್ಪ ಅನ್ಕೊಂತೀವಿ. ಆ ಥರ ಎಲ್ಲ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ರಿಯಲಿ ಎಷ್ಟು ಬೇಗ ದಿನಗಳು ಕಳೆಯುತ್ತೆ ಅಂದರೆ ಎಷ್ಟು ಬ್ಯುಸಿ ಇದೀರಿ ನೋಡಿ ಈಗಲೂ ನೀವು. ಡೆಫಿನೆಟ್ ಆಗಿ. ಎಸ್ ಎಸ್. ಒಂದಿನದ ಕಾಲ್ ಶೀಟ್ ಸಿಗಲ್ಲ ಮೇಡಮ್ದು, ಅದಂತೂ ನಿಜ. ಒಂದಲ್ಲ ಒಂದು ಯಾವುದಾದ್ರೂ ಒಂದು ಇದರಲ್ಲಿ ನಾನು ಬ್ಯುಸಿ ಆಗಿರ್ತೀನಿ, ನನ್ನನ್ನು ತೊಡಗಿಸ್ಕೊಂಡಿರ್ತೀನಿ ನಾನು. ಇವಾಗ ಏನೇನು ನಡೀತಾ ಇದೆ ಆಕ್ಚುಲಿ? ಈಗ ಒಂದು 4-5 ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಓಕೆ ಅಂಡ್ ಒಂದು ಸೀರಿಯಲ್ ಮಾಡ್ತಿದ್ದೀನಿ, ಓಕೆ ಅಂಡ್ ಒಂದು 2-3 ಮೂವಿ ರಿಲೀಸಿಗೆ ರೆಡಿ ಇದೆ. ಓಕೆ ಬಿಟ್ವೀನ್ ದಟ್ ಫ್ಯಾಮಿಲಿ ಅಂಡ್ ಫಂಕ್ಷನ್ಸು, ನಿಮ್ಮೊಂದು ಅವ್ರ ಕಡೆಯೋ ಒಂದು ಈ ಥರ ಒಂದು ಪ್ರೆಸ್ ಮೀಟಿಂಗ್ಲು, ಮತ್ತೆ 2 ರಾಜ್ಯಗಳ ನಡುವೆ ಓಡಾಟ. ಓಡಾಟ. ರಿಯಲ್ ಅದಂತೂ ಹೆಟ್ಟಿಕ್ ಆಗಿರುತ್ತೆ. ಫ್ಯಾಮಿಲಿ ಅಲ್ವಾ, ಅದಕ್ಕೊಂದು ಜಾಗ ಕೊಟ್ಬಿಡ್ಬೇಕು ನಾವು, ಅದನ್ನ ಕರೆಕ್ಟ್ ಕರೆಕ್ಟ್. ಮೇಂಟೈನ್ ಮಾಡಲೇಬೇಕು ಅದನ್ನ. ಹಾಗಾಗಿ ಅದಂತೂ ರೆಗ್ಯುಲರ್ ಆಗಿರುತ್ತೆ ಒಂದು ಸೈಡ್. ಅಪ್ಪಟ ಬೆಂಗಳೂರಿನ ಹುಡುಗಿ ಈ ಭಾರತಿ, ತುಂಬಾ ಜನ ಗೊತ್ತಿಲ್ಲ ಇದು. ಮೋಸ್ಟ್ಲಿ ಗೊತ್ತಿರುತ್ತೆ ಅಲ್ವಾ. ಓಕೆ, ಈ ಭಾರತಿ ಅಪ್ಪಟ ಬೆಂಗಳೂರಿನ ಹೆಣ್ಮಗಳು, ಅದಕ್ಕೆ ಈ ಭಾರತಿ ಎಂದಿತ್ತು. ಹೌದು, ನನ್ನ ಹುಟ್ಟ ಹೆಸರು ಭಾರತಿ ದೇವಿ. ಭಾರತಿ ದೇವಿ. ದೇವಿ. ನನ್ನ ತಂದೆಯವರು 3 ಹೆಣ್ಮಕ್ಳು ಅವರಿಗೆ. ಅವರು ಗಾಯತ್ರಿ ದೇವಿ ಅಕ್ಕ, 2ನೇವರು ಉಮಾದೇವಿ, ನಾನು 3ನೇವಳು ಭಾರತಿ ದೇವಿ. ನಮ್ಮೆಲ್ಲ ತೀನ್ ದೇವಿಯಾನ ಅಂತ ನಮ್ಮನ್ನು ಕರೆಯೋರು ನಮ್ಮ ಫ್ಯಾಮಿಲಿಯಲ್ಲೆಲ್ಲ. ದೇವಿಯರು ಅಂತ ಎಲ್ಲ ಅವರು ಒಂದು ದೇವ್ರ ಹೆಸರುಗಳನ್ನೇ ಇಟ್ರು. ಯಾಕೆ? ಎನಿ ಪರ್ಟಿಕ್ಯುಲರ್ ರೀಸನ್ ದೇವಿ ದೇವಿ ಬಂದ? ಅಂದ್ರೆ ಹೆಣ್ಮಕ್ಳನ್ನ ಅವ್ರ ಹತ್ರ ಒಂದು ರೆಸ್ಪೆಕ್ಟ್ ಆಗಿ ನಡ್ಸ್ಕೊಳ್ತಿದ್ರು ನನ್ನ ತಂದೆ. ಹಾಗಾಗಿ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ, ಓಕೆ, ತುಂಬಾ ರೆಸ್ಪೆಕ್ಟ್ ಆಗಿ ನಡ್ಸ್ಕೊಳ್ತಿದ್ರು. ಒಂದು ದೇವಿ ತರನೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. 3 ಜನ ಹೆಣ್ಮಕ್ಳು ಅಷ್ಟೇ? ಇಲ್ಲ, 2 ಬ್ರದರ್ಸ್ ಇದ್ದಾರೆ. ಓಕೆ. ಅವ್ರಿಗೆ ಅಚ್ಚುಮೆಚ್ಚು ಅಂದ್ರೆ ಹೆಣ್ಮಕ್ಳು ಜಾಸ್ತಿ ಪ್ರೀತಿ ಅವ್ರಿಗೆ. ಹೆಣ್ಮಕ್ಳ ಪೈಕಿ ನೀವು ಕೊನೆಯವರು? ನಾನ್ ಲಾಸ್ಟ್. ನೀವು ಲಾಸ್ಟ್. ನಾನ್ ಲಾಸ್ಟ್. ಒಬ್ರು ಬ್ರದರ್, ಯಂಗವನ್, ಒಂದು ಎಲ್ಡರ್ ಒಬ್ಬ. ಎಲ್ರು ಏನ್ ಮಾಡ್ತಿದ್ದಾರೆ ಈಗ? ನನ್ನ ನಿಜ ಹೇಳ್ಬೇಕು ಅಂದ್ರೆ, ನೀವು ಕೇಳ್ತಿದ್ದೀರಾ, ಹೇಳಲೇಬೇಕು ನಾನು. ಲಾಸ್ಟ್ ಇಯರು 3 ಜನ ಪಾಸ್ಟ್ ಅವೇ. ನನ್ನ ತಾಯಿ, ನನ್ನ ಸಿಸ್ಟರು, ನನ್ನ ಬ್ರದರು. ಹೀಗಾಗಿ ಲಾಸ್ಟ್ ಇಯರ್ ತುಂಬ ನಾನು ಇದಾಗಿದ್ದೆ. ವಾಟ್ ಟು ಡೇ, ಇಟ್ ಇಸ್ ಆಲ್ ಜಗದ ನಿಯಮ. ಹುಟ್ಟು ಸಾವು ಅನ್ನೋದು ಎಲ್ರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕೆಲವರು ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರೆ ಇನ್ನೂ ತುಂಬ ದುಃಖ ಆಗುತ್ತೆ. ನನ್ನ ತಾಯಿ 87 ಆಗಿತ್ತು ಅವರಿಗೆ. ಬಟ್ ಇವತ್ತು ನಾನು ಏನೇ ಆಗಿದ್ರು ಅವರೇ ಕಾರಣ. ನನ್ನ ತಾಯಿನೇ ಇವತ್ತು ನಾನು ಇಲ್ಲಿ ಕೂತು ನಿಮ್ಮ ಮುಂದೆ ಭವ್ಯಳಾಗಿದ್ದೀನಿ ಅಂದರೆ ಅವ್ರದ್ದೇ ಒಂದು ದೊಡ್ಡ ಸಾಧನೆ ನಿಜವಾಗ್ಲೂ. ಆಮೇಲೆ ಅಕ್ಕ ನನಗೆ ಸ್ವಲ್ಪ ಅವರು ಇದಿದ್ರು, ಹೆಲ್ತ್ ಇಶ್ಯೂಸ್ ಇತ್ತು. ಆದರೆ ನನ್ನ ಬ್ರದರು, ಅವನಿಗೆ ಏನೂ ಇಶ್ಯೂಸ್ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಬೆಳಗ್ಗೆ ಚೆನ್ನಾಗಿದೆ, ಸಾಯಂಕಾಲ ನ್ಯೂಸ್ ಹೆಂಗರ್ ಬ್ರದರ್ ಹೆಂಗವನ್ ಹಾರ್ಟ್ ಅಟ್ಯಾಕಲ್ಲಿ. ರಿಯಲಿ ಅದೊಂದು ತಡ್ಕೊಳಕ್ಕೆ, ಅದು ಹೆಂಗೆ ಅಂದರೆ December 30th ನಮ್ಮ ವಿಷ್ಣು ಸಾರು ಹಿಂಗೆ 30th ಹೋಗಿತ್ತು. ಅದೇನಾಗ್ಬಿಡುತ್ತೆ ಅಂದರೆ ಇಯರ್ ಎಂಡಿಂಗಲ್ಲಿ ಈ ಥರ ಆಗಿಬಿಟ್ರೆ ಅದು ನೆವರ್ ನಮ್ಗೆ ಮರೆಯೋಕ್ಕೆ ಸಾಧ್ಯ ಆಗಲ್ಲ. ಅದು ಆ ಸೆಲೆಬ್ರೇಷನ್ ಒಂದು ಬರುತ್ತೆ ಅಲ್ವಾ. ಹಾಗಾಗಿ ಅದು ಬೇರೆ ಜನವರಿಲೇ ನನ್ನ ಬರ್ತ್ಡೇ ಕೂಡ ಬರುತ್ತೆ. ಹೀಗಾಗಿ ಆ ಒಂದು ಸೆಲೆಬ್ರೇಷನ್ ಯಾವುದಾದ್ರು ಬಂದಾಗ ತುಂಬ ನೆನಪಿಗೆ ಬಂದುಬಿಡ್ತಾರೆ. ಈ ಥರ ಒಂದು ಸಫರ್ ಮಾಡಿದ್ವಿ ನಾವು ಲಾಸ್ಟ್ ಇಯರ್. ಈಗ ನಾವಿರೋದು 3 ಜನ, 2 ಸಿಸ್ಟರ್ಸ್ ಇದ್ದೀವಿ, ಒಬ್ಬ ಬ್ರದರ್ ಇದ್ದಾನೆ. ಅಪ್ಪ ಏನಾಗಿದ್ರು? ವಿ ಆರ್ ವಿಶ್ವಕರ್ಮ ಗೋಲ್ಡ್ ಸ್ಮಿತ್. ಅವರ ಒಂದು ಮನೆ ಕಸಬು ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಲಾಸ್ಟ್ ಆಯ್ತು. ಬ್ರದರ್ಸ್ ಏನು ಅದರಲ್ಲಿ ಬರಲಿಲ್ಲ, ಮುಂದುವರಿಸಿಲ್ಲ. ಹಾಗಾಗಿ ಟೆಲ್ ಮಿ, ಆ ಪುಟಾಣಿ ಹುಡುಗಿ ಭಾರತಿ ಇದ್ಲಲ್ಲ, ಆಕೆ ಹೆಂಗಿದ್ಲು? ಶಿ ಇಸ್ ಸೋ ಕ್ಯೂಟ್ ಅಂತ ನನ್ನ ತಾಯಿ ಹೇಳೋರು. ಅಂದ್ರೆ ಅವ್ರಿಗೆ 2 ಹೆಣ್ಮಕ್ಳಾದ್ಮೇಲೆ 3ನೇದು ಗಂಡು ಮಗು ಆಗ್ಬೇಕಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇರುತ್ತೆ. 2 ಹೆಣ್ಣಾಗೋಯ್ತು, 3. ಆಮೇಲೆ ಹೆಣ್ಮಗು ಅಂದ ತಕ್ಷಣ ತುಂಬ ಒಂಥರ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ಡಾಕ್ಟರ್ಸ್ ಎಲ್ಲ ಅಂದ್ರಂತೆ, ಬಂದು ಫಸ್ಟ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಇದಾಳೆ. ಆಮೇಲೆ ನಾನು ನೋಡಿದೆ, ಆ ಒಂದು ಅವ್ರಿಗೆ ಇದಿತ್ತಲ್ಲ, ಅದು ಮರವೆ ಇದಾಗೋಯ್ತಂತೆ, ಆ ಒಂದು ಹ್ಯಾಪಿನೆಸ್ ಬಂತಂತೆ. ಅದಾದಮೇಲೆ ನನ್ನನ್ನು ಎಲ್ರಿಗಿಂತ ನಾನೇ ತುಂಬ ಕ್ಯೂಟ್ ಆಗಿದ್ದಂತೆ, ಅದು ಚಬ್ಬಿ ಆಗಿದ್ದಂತೆ ಚಿಕ್ಕ ವಯಸ್ಸಲ್ಲಿ. ನೀವು? ನಾನು ತುಂಬ ದಪ್ಪ ಇದ್ದಂತೆ. ಏನು ನಂದಿದ್ದು ಇದೆಲ್ಲ ಕೈಗಳೆಲ್ಲ ತಿರ್ಕೊಂಡ್ಬಿಟ್ಟಿದ್ದಂತೆ ಅಷ್ಟು. ಅದಕ್ಕೆ ಜನಗಳು ನಾನು ನೋಡೋಕ್ಕೆ ಬಟ್ ಯಾವುದಕ್ಕೂ ಹೆದರ್ತಿರ್ಲಿಲ್ವಂತೆ ನಾನು.
ಆ ಥರ ಒಂದು ಇದು ನೇಚರ್ ಅಂತೆ ನಂದು. ಆಫ್ಟರ್ 6 ಅಳೋದಂತೆ, ಡೇ ಎಲ್ಲ ಮಲ್ಗೋದಂತೆ. ಓಕೆ. ನಮ್ಮ ತಾಯಿ ಹೇಳೋ ಕತೆ ಇದೆಲ್ಲ. ಹಾ, ಹಾ. ಆಮೇಲೆ ಇವಳಿಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಒಂದು ಎಮ್ಮೆ ಮೇಲೆ ಡಾರ್ಕ್ ಇದಿರುತ್ತೆ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಎಮ್ಮೆ ಮೇಲೆ ಹೋಗಿ ಕೂಡ್ಸಿದ್ರೆ ಹ್ಮ್. ಎಲ್ಲ ನೋಡೋದಂತೆ, ಏನಿದು ಅಂತ ನೋಡೋದಂತೆ, ಅಳುವಲ್ಲಿ ಏನೂ ಇಲ್ವಂತೆ. Okay, ಅಷ್ಟು ಹಾ. ಧೈರ್ಯ ಅಂತೆ ನನಗೆ. ಓ ಹಂಗೆ. ಅವಾಗ್ಲಿಂದಾನೇ ನನ್ಗೆ ಆ ರೀತಿ ಹೇಳ್ತಿದ್ರು. ನಾನು ಅನ್ಕೊಂಡೆ ಅದೇ ರೀತಿ ನನಗೆ ಧೈರ್ಯವಾಗಿ ಏನೇ ಒಂದು ಕೆಲಸ ಮಾಡಿದ್ರು ಇದುವರೆಗೂ ನಾನು ಹ್ಮ್. ಧೈರ್ಯವಾಗಿ ಮಾಡ್ತೀನಿ. ಸೊ ನೀವು 5 ಜನ ಮಕ್ಳ ಪೈಕಿ ನೀವೇ ಒಂಥರ ಸ್ಟ್ರಾಂಗ್ ಹುಡುಗಿ. ಸ್ಟ್ರಾಂಗ್, ಹೌದು. ಅದಕ್ಕೆ ನನ್ನ ತಂದೆ ಕೂಡ ಹೇಳಿದ್ರು ಇವಳ ಅಡ್ವೊಕೇಟ್ ಮಾಡಬೇಕು. ತುಂಬ ಮಾತಾಡ್ತಿದ್ನಂತೆ ನಾನು ಆಗೆಲ್ಲ. ದೊಡ್ಡದಾಗ್ತಾ ಆಗ್ತಾ ಮಾತು ಕಮ್ಮಿ ಆಗೋಯ್ತು ನನಗೆ. ಅವಾಗೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ, ಓಕೆ. ತುಂಬ ಬ್ರಿಲಿಯಂಟ್ ಇದೆ ಹಾಗೆ, ಅದರಿಂದ ನಾನು ಅಡ್ವೊಕೇಟ್ ಮಾಡಬೇಕು ಇವಳನ್ನ ಅಂತೆಲ್ಲ ಅವ್ರಿಗೊಂದು ಆಸೆ ಇತ್ತು. ಬಟ್ ನನ್ನ ಬೇರೆ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಬಂದ್ಬಿಟ್ಟು ನಮ್ಮಗೊಬ್ರು ಕಲಾವಿದ್ರು ಮಿಸ್ ಆಗ್ಬಿಡ್ತಿದ್ರು ಆಗ. ನೀವೇನಾದ್ರೂ ಲಾಯರ್ ಆಗ್ಬಿಟ್ಟಿದ್ರು ಅಡ್ವೊಕೇಟ್ ಆಗಿದ್ರೆ. ನೈಸ್. ಬಟ್ ಈ ಸ್ಕೂಲು ಕಾಲೇಜ್ ಎಲ್ಲ ಓದ್ತಿದ್ರಲ್ಲ, ಇಲ್ಲಿ ತಾನೆ ವಾಣಿ ತಾನೆ? ಹೌದೌದು. ಅಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಇರೋವಾಗಲೇ ನನಗೊಂದು ಆಫರ್ ಬಂತು. ಬಟ್ ಅದಕ್ಕೆ ಮುಂಚೆ ಸ್ಕೂಲ್ ಡೇಸ್ ಎಲ್ಲ ಇರುತ್ತೆ. ಆ ಸ್ಕೂಲ್ ಡೇಸ್ ಅಲ್ಲೇ. ಬಟ್ ಅವಾಗ ಈ ಸಿನಿಮಾ ಪ್ರೀತಿ, ಸಿನಿಮಾ ನೋಡೋದು ಅಥವಾ ಟಿವಿಲಿ ಏನಾದ್ರು ಗಮನಿಸೋದು ಆ ಥರದ್ದೆಲ್ಲ ಒಂದು ಒಂದು ಆಸೆ ಗೀಸೆ ಏನು ಇರ್ಲಿಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ, ಹಾ. ಟಿವಿನೇ ಇರ್ಲಿಲ್ಲ ನಮ್ಮ ಮನೆಯಲ್ಲಿ. okay. ಓದು ಇದು ಅವರು ಸೆಕ್ರೆಟರಿ ರನ್ ಮಾಡ್ತಿದ್ರು ಅವ್ರ ಸ್ಕೂಲ್ನ. ಒಂದು 7th ಸ್ಟ್ಯಾಂಡರ್ಡ್ ವರೆಗೂ ಜಯಲಕ್ಷ್ಮಿ ನರ್ಸರಿ ಪ್ರೈಮರಿ ಸ್ಕೂಲ್ ಅಂತ. ಅಮ್ಮ. ಎಸ್ ಎಸ್, ಶಿ ವಾಸ್ Education ಸೆಕ್ರೆಟರಿ. ಸಂಘ. ಎಸ್ ಎಸ್, ಹಾ, okay. ಶಿ ವಾಸ್ ದ ಸೆಕ್ರೆಟರಿ. Wow. ಆಮೇಲೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ರು ನಮ್ಮನ್ನೆಲ್ಲ. ಹಾ. ನಾವು ಏನಾದ್ರು ಸಾಯಂಕಾಲ ಬರ್ತೀನಿ ಅನ್ನೋಷ್ಟರಲ್ಲಿ ನಾವೆಲ್ಲ ಬಾಗಿಲಿಗಿಂದ ಬಚ್ಚಿಟ್ಕೊಳ್ತಿದ್ವಿ ಹೋಗಿ. ಅಷ್ಟು ಸ್ಟ್ರಿಕ್ಟ್ ಆಗಿ ನಮ್ಮನ್ನು ಬೆಳೆಸಿದ್ರು. ಆ ಥರದವ್ರು ನಮಗೆ ಪಿಕ್ಚರ್ಗೆ ಹೋಗೋಕೆ ಬಿಡ್ತಾರ? Headmiss ಮನೇಲಿ. ಎಸ್ ಎಸ್, ಆ ಥರ ಒಂದು ಸ್ಟ್ರಿಕ್ಟ್ ಮನೇಲಿ ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂದ್ರೆ ದೊಡ್ಡ ಆಶ್ಚರ್ಯನೇ ನನಗೆ. ಸೊ ಏಟ್ಗಳು ಬಿದ್ದಿದೆ. ಅರೇ ಸಖತ್ತಾಗಿ ಬೀಳ್ತಿದ್ರು ನಮಗೆಲ್ಲ ಏಟುಗಳು. ಅದಕ್ಕೆ ನಾವು ಬಾಗಿಲುಗಳಿಂದ ಹೋಗಿ ಹೌಸ್ಕೊಂಡು ಬಿಡ್ತಿದ್ವಿ ನಮ್ಮ ಅಮ್ಮನ ಸದ್ದಾಗಿದ ತಕ್ಷಣ. ಹಾ. ಆದ್ರೆ ನಮ್ಮ ಬ್ರದರ್ಸ್ ಎಲ್ಲ ಯಾರು ನಾಟಿ, Okay. ಗಂಡು ಹುಡುಗ್ರೆ ಹಾಗೆ ಗಂಡು, ಹಾ, ಅನ್ಸುತ್ತೆ. ಹೌದು, correct. ಹೆಣ್ಮಕ್ಳು ಭಯ ಭಕ್ತಿಯಿಂದ ಇರ್ತಾರೆ, ಗಂಡು ಹುಡುಗ್ರು ಹೆಂಗೋ ತಪ್ಪಿಸ್ಕೊಂಡು ಈಚೆ ಓಡೋಗ್ಬಿಡ್ತಿದ್ರು. ಒಂದ್ ಪ್ರೀತಿ ಇರುತ್ತಲ್ಲ ಗಂಡ್ ಮಕ್ಳು ಕಣ ಅದೇ. ಇಬ್ರು ಅಂತ ಇರುತ್ತೆ. ಹೌದು. ಬಟ್ ನೀವು ಅಂತದೇನ್ ತಪ್ಪು ಮಾಡ್ತಿದ್ರಿ? ತಪ್ಪು ಅಂತಲ್ಲ, ನಾವು ತಪ್ಪು ಮಾಡದೇ ಇರ್ತಿದ್ವಿ. ಓಕೆ. ಅವ್ರ ಕೈ ಸಿಗಾಕೊಳ್ತಿರ್ಲಿಲ್ಲ, ಅಷ್ಟು ನಾವೆಲ್ಲ ಎದಿರ್ತಿದ್ವಿ. ಯಾಕಂದ್ರೆ ಆ ಒಂದು ಭಯ ಇರೋದಲ್ವ ನಮ್ಗೆ. ತಪ್ಪು ಮಾಡಕ್ ಹೋಗ್ತಿರ್ಲಿಲ್ಲ, ಒಂದು ಭಯ ಪಡ್ತಿದ್. ಬಟ್ ನಮ್ಗೆ ಸ್ಟ್ರಿಕ್ಟ್ ಆಗಿ ಇಟ್ಬಿಟ್ಟಿದ್ರು. ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು. ಬಂದಾಗ ಮನೆಯೆಲ್ಲ ನೀಟಾಗಿರ್ಬೇಕು, ಮೈಂಟೈನ್ ಮನೆ ಎಲ್ಲ ಕ್ಲೀನಾಗಿ ಓದ್ಕೋಬೇಕು, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅನ್ನೋದು ಅದು ಅವ್ರಿಗೆ ಇರಬೇಕು. ಟೈಮ್ ಟೇಬಲ್. ಟೈಮ್ ಟೇಬಲ್ ಅದನ್ನು ಮಿಸ್ ಮಾಡಬಾರ್ದು. ಯಾವುದೋ ಅಕ್ಕಪಕ್ಕದ ಮನೆಗೆ ಹೋಗ್ಬಾರ್ದು, ಯಾವುದೋ ರಿಲೇಷನ್ಸ್ ಮನೆಗೆ ಹೋಗ್ಬಾರ್ದು. ನಾವು ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ನಮ್ಮನ್ನ ಅವರು. ಕುದುರೆಗೆ ಹಾಕಿರ್ತಾರೆ ಗೊತ್ತಾ? ಹೌದು ಹೌದು, ನಮ್ಮನ್ನ ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಇನ್ನೆಲ್ಲಿ ಪಿಕ್ಚರ್ಗೆ ಹೋಗೋದು ನೋಡೋದು ಎಂಥದ್ದು ಇಲ್ಲ, ಡೈರೆಕ್ಟ್. ಆಮೇಲೆ ಯಾರೋ ನೈಬರ್ಸ್ ಇದ್ರು, ಅವರು ನಮಗೆ ಹೇಳಿ ಒಂದು ಪಿಕ್ಚರ್ ಇದು ಮಾಡಿದ್ರು. ನಮ್ಮ ತಾಯಿನ ತುಂಬ ಹೊಲಿಸಿದ್ದಾರೆ ಅವರು. ತುಂಬ ಬನ್ನಿ ನೀವು ಅಂತ ಹೇಳಿ. ಡಾಕ್ಟರ್ ದೇವೋಭವ ಅಂತ ನನ್ಗೊಂದು ಪಿಕ್ಚರ್ ಜನರಿಗೆ ಗೊತ್ತಿಲ್ಲ. ಭವ್ಯ ಮೇಡಮ್ ಆಕ್ಟ್ ಮಾಡಿದಂತ ಮೊದಲನೇ ಸಿನಿಮಾ ರಿಲೀಸೇ ಆಗಿಲ್ಲ. ಹೌದು, ಡಾಕ್ಟರ್ ದೇವೋಭವ ಅಂತ. ಅದು ತೆಲುಗು, ಕನ್ನಡ, ತಮಿಳ್ 3 ಲ್ಯಾಂಗ್ವೇಜ್ ಅಲ್ಲಿ. ಹೌದು, 3 ಲ್ಯಾಂಗ್ವೇಜ್ ಅಲ್ಲಿ. ಅದು ಪ್ರಕಾಶ್ ಅನ್ನೋರು ಹೀರೋ. ಯಾವ ಪ್ರಕಾಶ್? ಐ ಡೋಂಟ್ ನೋ. ಅವರು ಈ ಕಡೆ ಅಲ್ಲಿ ವಿದ್ಯಾರಣ್ಯಪುರ ಇದ್ದಾರೆ ಅವರು. ಬ್ಯಾಂಗ್ಳೂರ್ ಅವರೇ. ಅವರೇ ಪ್ರೊಡ್ಯೂಸರ್. ಈಗ ಇಂಡಸ್ಟ್ರಿಯಲ್ಲಿ ಇಲ್ಲ. ಪ್ರಕಾಶ್ ಅಂದ್ಬಿಟ್ಟು ಡೈರೆಕ್ಟರ್ ಈಸ್ ಪಾಸ್ಟ್ ಅವೇ ಅನ್ಸುತ್ತೆ ಅವರು, ಆ ಪಿಕ್ಚರ್ ಡೈರೆಕ್ಟರ್. ಬಟ್ ಆ ವಯಸ್ಸಲ್ಲಿ ನನಗೆ ಒಂದು ದಿವಸ ಬಿಗಿನಿಂಗ್ ಒಂದು ಬೆಡ್ರೂಮ್ ಸೀನ್ ಇಟ್ಬಿಟ್ಟಿದ್ರು, ಹಸ್ಬೆಂಡ್ ಅಂಡ್ ವೈಫ್. ಫಸ್ಟ್ ಶಾಟೇ. ಅರೆ ನನಗೆ ಏನೋ ಗೊತ್ತಿಲ್ಲ, ಎಂಥದಿಲ್ಲ. ಬಟ್ ನಾನು ಹೇಳಿದ್ನಲ್ಲ ನನಗೆ ಅದು ತುಂಬ ಧೈರ್ಯ ಅಂತ. ಬಟ್ ಐ ಫೇಸ್ ಎವ್ರಿಥಿಂಗ್. ಏನು ಹೇಳ್ಕೊಟ್ರೆ ಚಾಚು ತಪ್ಪದೆ ಮಾಡ್ತಿದ್ದೆ. ಎಷ್ಟು ವಯಸ್ಸಾಗಿ? ಅವಾಗ ನಂಗೆ 14 years. 14 ವರ್ಷ. ಮೊದಲನೇ ಸಿನಿಮಾ ಬೆಡ್ರೂಮ್ ಸೀನು. ಗಂಡನ ಜೊತೆ ಕಿತ್ತಾಡೋದು, ದಿಮ್ ತಗೊಂಡು ಅವ್ನು ನೋಡಿಯೋದು ಮಾಡೋದು. ಬಟ್ ಅದೇ ಇಲ್ಲ, ಕಲ್ಪನೆನೇ ಇಲ್ಲ. ಹೀಗೆ ನನ್ನ ಚಿತ್ರರಂಗದ ಮಾಡಿದೆ. ಬಟ್ ಹುಕ್ಕೆಲ್ಲಿ ಅಂದ್ರೆ ಈಗ ಅಮ್ಮ ಸ್ಟ್ರಿಕ್ಟ್, ಮಿಸ್ ಕಾಡಂಗಿಲ್ಲ, ಹೇಳೋದ್ ಕೆಲಸ ಅಷ್ಟೇ ಮಾಡ್ಬೇಕು.
ಅಂತ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಈ ಸಿನಿಮಾ ಹುಕ್ಕಿಯಲ್ಲಿ ಯಾವ ಗಳಿಗೆ ಅದು? ಅವರು ಪರಿಚಯ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಅವ್ರಿಗೆ. ಓಕೆ, ಯಾರು? ಅವ್ರ ಹೆಸರು ಮರ್ತು ಬಿಟ್ಟಿದ್ದಾರೆ ಮನೆಗೆ ಬಂದು ಹೋಗ್ತಿದ್ರು, ಹೋಗ್ತಿದ್ರು ನೀವು ಚಂದ ಅವರು. ಇದ್ರಿ? ಹೌದು, ಚಂದಿದ್ದೀನಿ. ಹಾ. ಇವ್ರು ಹೋಗಿ ಆ ಪಿಕ್ಚರ್ ಅಲ್ಲಿ ಸುಮ್ನೆ ಬನ್ನಿ ಅಂತ ಪೂಜೆ ಕರ್ಕೊಂಡೋದ್ರು. ಅಲ್ಲಿ ಜಲ್ದಿಗಿರಮ್ಮ ಅಂತ ಟೆಂಪಲ್ ಇದೆ ನೋಡಿ. ಯಾವ ಏರಿಯಾದಲ್ಲಿ? ರಾಜಾಜಿನಗರ. ಜಲಗೇರಮ್ಮ ಅಂತ. ಜಲ್ಗೇರಮ್ಮ ಎಲ್ಲೋ ಕೇಳಿದೀನಿ. ಎಲ್ಲೇ ಇದೆ ಹಾ, okay. ಟೆಂಪಲ್. ಹಾ. ಎಲ್ಲಿ ಮತ್ತಿಗೆರೆ. ಮತ್ತಿಕೆರೆ. ಮತ್ತಿಗೆರೆಯಲ್ಲಿ, ಹಾ, ಕರೆಕ್ಟ್, okay. ಮತ್ತಿಗೆರೆಯಲ್ಲಿ ಹಾ, ಅಲ್ಲಿ ಹಾ, ಆ ಓಕೆ. ಟೆಂಪಲ್ ಅಲ್ಲಿ ಪೂಜೆ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು. ನಿಮ್ಮ ಅಮ್ಮ ಪರ್ಮಿಷನ್ ಕೊಟ್ರಾ? ಅವರೇ ಕರ್ಕೊಂಡ್ ಬಂದ್ರು, ಹಾ, ಅವ್ರನ್ನೇ ಅಮ್ಮನೇ? ಕರ್ಕೊಂಡು ಹೋದ್ರು. ಓಕೆ, ಸರಿ. ಕರ್ಕೊಂಡು ಹೋಗಿ ಅಲ್ಲಿ ಮೇಕಪ್ ಹಾಕ್ಸ್ಬಿಡೋದ, ನಮ್ಮ ಅಮ್ಮನಿಗೆ ಪೂಸ್ಲಾಯಿಸಿ. ಆಮೇಲೆ ಅಲ್ಲಿ ಒಂದು ಪೂಜೆ ಶಾಟು. ಆಮೇಲೆ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗೋಯ್ತು. ಅಮ್ಮ ಏನೂ ಆಮೇಲೆ ಅನ್ಲಿಲ್ಲ. ಓಕೆ. ಓಕೆ ಏನೋ ಮಾಡಿದ್ರು. ಆಮೇಲೆ ಯಾರೋ ಬಂದು ಅಮ್ಮನ್ಗೆ ಹೇಳಿರುತ್ತೆ, ನೋಡಿ ವಯಸ್ಸಾದವ್ರಂತೆ. ಅಮ್ಮನ್ ಬಂದು ಯಾವ ಗಳಿಗೆ ಹೇಗಿರುತ್ತೋ ಏನೋ, ಮಧ್ಯದಲ್ಲಿ ಬಾಯ್ ಹಾಕೋಕೆ ಹೋಗ್ಬೇಡಿ, ಇದು ಮಾಡಬೇಡಿ ಅಂತ. ಅಮ್ಮನಿಗೆ ಅದು ಆ ಮಾತು ಅವ್ರಿಗೆ ಏನು ಅನ್ನಿಸ್ತಾ ಏನೋ, ಶಿ ಕೆಪ್ಟ್ ಕ್ವೈಟ್ ಅಂತೆ. ಅದನ್ನು ನನಗೆ ಆಮೇಲೆ ಹೇಳಿದ್ರು, ಅಮ್ಮ ರಿವೀಲ್ ಮಾಡಿದ್ರು ನನಗೆ. ಅದೇನು ಅನ್ನಿಸ್ತೋ, ಯಾರೋ ಒಂದು ವಯಸ್ಸಾದವ್ರು ಬಂದು ಆ ರೀತಿ ಹೇಳಿದ್ರು. ಐ ಡೋಂಟ್ ನೋ ಇಸ್ ದ